ಸಾಂಸ್ಕೃತಿಕ ಮೈಸೂರು ರಾಜಧಾನಿಯಲ್ಲಿ ಹನುಮ ಜಯಂತ್ಯೋತ್ಸವ ಸಮಿತಿ ಸಂಜಯ್ ಅವರೆಲ್ಲ ತಂಡದವರು ಭಾಳ ಅದ್ಧೂರಿಯಾಗಿ ಭಕ್ತಿಯಾಗಿ ವಿಶೇಷವಾಗಿ ಹನುಮನ ಉತ್ಸವವನ್ನು ಮೈಸೂರು ನಗರದಲ್ಲಿ ಮಾಡಲಿಕ್ಕೆ ಇಂದು ಆಂಜನೇಯನ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಅತ್ಯಂತ ಭಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನತೆಗೆ ಶ್ರೀರಾಮನ ಭಕ್ತ ಆಂಜನೇಯನ ಯಾವತ್ತೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡ್ತಕ್ಕಂಥದ್ದು, ನೆನೆಸೋ ಮೂಲಕ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಆಂಜನೇಯ ರಾಮರಾಜ್ಯ ಸ್ಥಾಪನೆ ಆಗಲಿಕ್ಕೆ, ರಾಮರಿಗೆ ಪಟ್ಟಾಭಿಷೇಕ ಆಗಲಿಕ್ಕೆ ಆಂಜನೇಯ ಎಷ್ಟು ಶ್ರಮಪಟ್ಟು ಮಾಡಿದ್ರು, ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು ಎಲ್ಲ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಮಹಾ ಶ್ರೀರಾಮ ಭಕ್ತನ ಆಂಜನೇಯನ ಹನುಮನ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಉತ್ಸವ ಸಮಿತಿಯವರಿಗೆ, ಮಹಾಜನತೆಗೆ ಆಂಜನೇಯನ ಆಶೀರ್ವಾದದಿಂದ, ಹನುಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ, ಶಾಂತಿ ನೆನೆಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಸಾಂಸ್ಕೃತಿಕ ಮೈಸೂರು ರಾಜಧಾನಿಯಲ್ಲಿ ಹನುಮ ಜಯಂತ್ಯೋತ್ಸವ ಸಮಿತಿ ಸಂಜಯ್ ಅವರೆಲ್ಲ ತಂಡದವರು ಭಾಳ ಅದ್ಧೂರಿಯಾಗಿ ಭಕ್ತಿಯಾಗಿ ವಿಶೇಷವಾಗಿ ಹನುಮನ ಉತ್ಸವವನ್ನು ಮೈಸೂರು ನಗರದಲ್ಲಿ ಮಾಡಲಿಕ್ಕೆ ಇಂದು ಆಂಜನೇಯನ ಸನ್ನಿಧಿಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಅತ್ಯಂತ ಭಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನತೆಗೆ ಶ್ರೀರಾಮನ ಭಕ್ತ ಆಂಜನೇಯನ ಯಾವತ್ತೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡ್ತಕ್ಕಂಥದ್ದು, ನೆನೆಸೋ ಮೂಲಕ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಆಂಜನೇಯ ರಾಮರಾಜ್ಯ ಸ್ಥಾಪನೆ ಆಗಲಿಕ್ಕೆ, ರಾಮರಿಗೆ ಪಟ್ಟಾಭಿಷೇಕ ಆಗಲಿಕ್ಕೆ ಆಂಜನೇಯ ಎಷ್ಟು ಶ್ರಮಪಟ್ಟು ಮಾಡಿದ್ರು, ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು ಎಲ್ಲ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಮಹಾ ಶ್ರೀರಾಮ ಭಕ್ತನ ಆಂಜನೇಯನ ಹನುಮನ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಉತ್ಸವ ಸಮಿತಿಯವರಿಗೆ, ಮಹಾಜನತೆಗೆ ಆಂಜನೇಯನ ಆಶೀರ್ವಾದದಿಂದ, ಹನುಮನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ, ಶಾಂತಿ ನೆನೆಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ.